ಅದು ಹಲವು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವ ಜಿಲ್ಲೆ. ನಗರದ ಸ್ವಚ್ಛತೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಶೂನ್ಯ ಕಸ ನಿರ್ವಹಣಾ ಘಟಕ ನಿರ್ಮಿಸಲಾಗಿತ್ತು. ಆದರೆ ಇದೀಗ ಆ ಕಸ ಘಟಕಕ್ಕೆ ಗ್ರಹಣ ಹಿಡಿದಿದೆ. ಸೂಕ್ತ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಾ ಇದೆ. ಅಷ್ಟಕ್ಕೂ ಕಸ ಸಂಸ್ಕರಣಾ ಘಟಕಕ್ಕೆ ಗ್ರಹಣ ಹಿಡಿದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಂದ್ಸಲ ನೋಡಿ. ಮೂಲೆ ಗುಂಪಾದ ಕಸ ನಿರ್ವಹಣೆ ಘಟಕ. ಕಸ ಸಂಸ್ಕರಣಾ ಘಟಕಕ್ಕೆ ಹಿಡಿದಿದೆ ಗ್ರಹಣ. ಅವ್ಯವಸ್ಥೆಯ ಆಗರವಾದ ಎರೆಹುಳು ಘಟಕ, ತುಕ್ಕು ಹಿಡಿಯುತ್ತಿರುವ ದುಬಾರಿ ಪರಿಕರಗಳು, ಜನರೇಟರ್ ಬಯೋಗ್ಯಾಸ್ ಕೆಲಸಕ್ಕೆ ಬಾರದಂತಾಗಿರೋದು ಇದೆಲ್ಲ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದ ಶೂನ್ಯ ಕಸ ಸಂಸ್ಕರಣಾ ಘಟಕದಲ್ಲಿ. ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಾದಾಮಿ ನಗರವನ್ನು ಹಸನಾಗಿಡಿ ಸುಂದರವಾಗಿಡಿ ಎಂಬ ಧ್ಯೇಯದಂತೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಕಾರ್ಯಗತಗೊಳಿಸಬೇಕೆಂದು ನಾನು ಹಕ್ಕೊತ್ತಾಯ ಮಾಡುತ್ತೇನೆ. ನಗರ ಸ್ವಚ್ಛತೆಯಿಂದ ಇರಲಿ ಅಂತ ಶೂನ್ಯ ಕಸ ನಿರ್ವಹಣಾ ಘಟಕವನ್ನ ಸ್ಥಾಪಿಸಲಾಗಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ ಶೂನ್ಯ ಕಸ ನಿರ್ವಹಣಾ ಘಟಕದಲ್ಲಿ ಕಸ ನಿರ್ವಹಣೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಜನರ ತೆರಿಗೆ ಹಣ ಕಸದ ಘಟಕ ಹಾಳಾಗ್ತಿದೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿಪಡಿಸಿ ಶೂನ್ಯ ಕಸ ನಿರ್ವಹಣೆ ಕಾರ್ಯ ಆರಂಭಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಶೂನ್ಯ ತ್ಯಾಜ್ಯ ಘಟಕ ಹಾಗೂ ಅದರ ವಿಲೇವಾರಿ ಕುರಿತು ಈಗಾಗಲೇ ಕಾಮಗಾರಿ ಮುಗಿದಿದ್ದು 4 ವರ್ಷಗಳಾಗಿವೆ. ಈಗಾಗಲೇ ಆ ಘಟಕದಲ್ಲಿ ಎರೆಹುಳು ಘಟಕ ಹಾಗೂ ಬಯೋಗ್ಯಾಸ್ ಘಟಕ ಹಾಗೂ ಜನರೇಟರ್ ಎಲ್ಲವೂ ಇದ್ದು ಅದು ಇನ್ನೂ 4 ವರ್ಷಗಳಾದರೂ ಪ್ರಾರಂಭವಾಗದೇ ಇರುವುದು ವಿಷಾದನೀಯ. ಹಾಗೂ ನಗರದಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಹಾಗೂ ಯೋಜನೆ ಎಲ್ಲ ಹಳ್ಳ ಹಿಡಿದಿದೆ. ಈ ದೃಷ್ಟಿಯಲ್ಲಿ ಬಾದಾಮಿ ನಗರದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಈ ಘಟಕದಿಂದ ಹಸಿ ಕಸ ಒಣ ಕಸ ಬೇರ್ಪಡಿಸುವುದು, ಹಸಿ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಸುವುದು ಸೇರಿದಂತೆ ಎರೆಹುಳು ಗೊಬ್ಬರ ಮಾರಾಟ ಮಾಡಿ ಅದರಿಂದಲೂ ಆದಾಯ ಪಡೆಯುವ ಉದ್ದೇಶ ಪುರಸಭೆಯದಾಗಿತ್ತು. ಕೆಲ ದಿನವಷ್ಟೇ ನಡೆದ ಕಾರ್ಯಾಚರಣೆ ಅನಂತರ 4 ವರ್ಷಗಳಿಂದ ನಿಂತು ಹೋಗಿದೆ. ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿದ್ದು ಹೀಗೆ. ನಾ ಬರೋಕ್ಕಿಂತ ಮುಂಚೆ ಸರ ಟೋಟಲ್ ಇದು ಪ್ಲಾಂಟ್ ಬಂದಾಗಿತ್ತು ಸರ. ನಾ ಬಂದಾಗ ನಮ್ಮಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ಗೆ ಸರ್ ಅಷ್ಟು ಇದ್ದಿದ್ದಿಲ್ಲ, ಪುಷ್ಕಾರ್ಡ್ಸ್ ಇದ್ದಿದ್ದಿಲ್ಲ ಸರಿಯಾಗಿ. ಈಗ ನಾವು ಏನೈತೆ ಸರ 23-24 ಸ್ಕೀಮ್ಗಳು ಹಾಕೊಂಡು ಡೋರ್ ಟು ಡೋರ್ ಕಲೆಕ್ಷನ್ಗೆ ಮೇನ್ ನಮಗೆ ಬೇಕಾದಂಥದ್ದು ಬೇಸಿಕ್ ಲೆವೆಲ್ಲ ಪುಷ್ಕಾರ್ಡ್ಸ್ ಸರ್. ಪುಷ್ಕಾರ್ಡ್ಸ್ ತರ್ಸೀವಿ ಸರ್ ನಾವು. ಈಗ ಏನು ಪುಷ್ಕಾರ್ಡ್ದಿಂದ ನಾವು ಬೇಸಿಕ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ಇದು ಏನು ಇದ್ರಲ್ಲ ಸರ್, ಈಗ ನೀವು ಇದು ಸ್ಕೀಮ್ದೊಳಗೆ ಅಂತಿದ್ದೀವಿ ಸರ್, ನಾವೆಲ್ಲ ಮಷಿನರೀಸ್ ಚೆಕ್ ಮಾಡಿಸ್ತೀವಿ ಸರ್. ತಕ್ಷಣವೇ ಪುರಸಭೆ ಅಧಿಕಾರಿಗಳು ಕಸ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಮುಂದಾಗಬೇಕಿದೆ. ಸಂಪೂರ್ಣ ಹಾಳಾಗಿ ಹೋಗುವ ಮುನ್ನ ಕಾರ್ಯೋನ್ಮುಖವಾಗಬೇಕಿದೆ. ತಕ್ಷಣ ಕಸ ನಿರ್ವಹಣೆ ಕಾರ್ಯ ಸದುಪಯೋಗ ಮಾಡಬೇಕಿದೆ ಅಂತ ಜಿಲ್ಲೆಯ ಜನ ಆಗ್ರಹಿಸುತ್ತಿದ್ದಾರೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು ಹಲವು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವ ಜಿಲ್ಲೆ. ನಗರದ ಸ್ವಚ್ಛತೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಶೂನ್ಯ ಕಸ ನಿರ್ವಹಣಾ ಘಟಕ ನಿರ್ಮಿಸಲಾಗಿತ್ತು. ಆದರೆ ಇದೀಗ ಆ ಕಸ ಘಟಕಕ್ಕೆ ಗ್ರಹಣ ಹಿಡಿದಿದೆ. ಸೂಕ್ತ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಾ ಇದೆ. ಅಷ್ಟಕ್ಕೂ ಕಸ ಸಂಸ್ಕರಣಾ ಘಟಕಕ್ಕೆ ಗ್ರಹಣ ಹಿಡಿದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಂದ್ಸಲ ನೋಡಿ. ಮೂಲೆ ಗುಂಪಾದ ಕಸ ನಿರ್ವಹಣೆ ಘಟಕ. ಕಸ ಸಂಸ್ಕರಣಾ ಘಟಕಕ್ಕೆ ಹಿಡಿದಿದೆ ಗ್ರಹಣ. ಅವ್ಯವಸ್ಥೆಯ ಆಗರವಾದ ಎರೆಹುಳು ಘಟಕ, ತುಕ್ಕು ಹಿಡಿಯುತ್ತಿರುವ ದುಬಾರಿ ಪರಿಕರಗಳು, ಜನರೇಟರ್ ಬಯೋಗ್ಯಾಸ್ ಕೆಲಸಕ್ಕೆ ಬಾರದಂತಾಗಿರೋದು ಇದೆಲ್ಲ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದ ಶೂನ್ಯ ಕಸ ಸಂಸ್ಕರಣಾ ಘಟಕದಲ್ಲಿ. ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಾದಾಮಿ ನಗರವನ್ನು ಹಸನಾಗಿಡಿ ಸುಂದರವಾಗಿಡಿ ಎಂಬ ಧ್ಯೇಯದಂತೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಕಾರ್ಯಗತಗೊಳಿಸಬೇಕೆಂದು ನಾನು ಹಕ್ಕೊತ್ತಾಯ ಮಾಡುತ್ತೇನೆ. ನಗರ ಸ್ವಚ್ಛತೆಯಿಂದ ಇರಲಿ ಅಂತ ಶೂನ್ಯ ಕಸ ನಿರ್ವಹಣಾ ಘಟಕವನ್ನ ಸ್ಥಾಪಿಸಲಾಗಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ ಶೂನ್ಯ ಕಸ ನಿರ್ವಹಣಾ ಘಟಕದಲ್ಲಿ ಕಸ ನಿರ್ವಹಣೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಜನರ ತೆರಿಗೆ ಹಣ ಕಸದ ಘಟಕ ಹಾಳಾಗ್ತಿದೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿಪಡಿಸಿ ಶೂನ್ಯ ಕಸ ನಿರ್ವಹಣೆ ಕಾರ್ಯ ಆರಂಭಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಶೂನ್ಯ ತ್ಯಾಜ್ಯ ಘಟಕ
ಹಾಗೂ ಅದರ ವಿಲೇವಾರಿ ಕುರಿತು ಈಗಾಗಲೇ ಕಾಮಗಾರಿ ಮುಗಿದಿದ್ದು 4 ವರ್ಷಗಳಾಗಿವೆ. ಈಗಾಗಲೇ ಆ ಘಟಕದಲ್ಲಿ ಎರೆಹುಳು ಘಟಕ ಹಾಗೂ ಬಯೋಗ್ಯಾಸ್ ಘಟಕ ಹಾಗೂ ಜನರೇಟರ್ ಎಲ್ಲವೂ ಇದ್ದು ಅದು ಇನ್ನೂ 4 ವರ್ಷಗಳಾದರೂ ಪ್ರಾರಂಭವಾಗದೇ ಇರುವುದು ವಿಷಾದನೀಯ. ಹಾಗೂ ನಗರದಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಹಾಗೂ ಯೋಜನೆ ಎಲ್ಲ ಹಳ್ಳ ಹಿಡಿದಿದೆ. ಈ ದೃಷ್ಟಿಯಲ್ಲಿ ಬಾದಾಮಿ ನಗರದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಈ ಘಟಕದಿಂದ ಹಸಿ ಕಸ ಒಣ ಕಸ ಬೇರ್ಪಡಿಸುವುದು, ಹಸಿ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಸುವುದು ಸೇರಿದಂತೆ ಎರೆಹುಳು ಗೊಬ್ಬರ ಮಾರಾಟ ಮಾಡಿ ಅದರಿಂದಲೂ ಆದಾಯ ಪಡೆಯುವ ಉದ್ದೇಶ ಪುರಸಭೆಯದಾಗಿತ್ತು. ಕೆಲ ದಿನವಷ್ಟೇ ನಡೆದ ಕಾರ್ಯಾಚರಣೆ ಅನಂತರ 4 ವರ್ಷಗಳಿಂದ ನಿಂತು ಹೋಗಿದೆ. ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿದ್ದು ಹೀಗೆ. ನಾ ಬರೋಕ್ಕಿಂತ ಮುಂಚೆ ಸರ ಟೋಟಲ್ ಇದು ಪ್ಲಾಂಟ್ ಬಂದಾಗಿತ್ತು ಸರ್. ನಾ ಬಂದಾಗ ನಮ್ಮಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ಗೆ ಸರ್ ಅಷ್ಟು ಇದ್ದಿದ್ದಿಲ್ಲ, ಪುಷ್ ಕಾರ್ಡ್ಸ್ ಇದ್ದಿದ್ದಿಲ್ಲ ಸರಿಯಾಗಿ. ಈಗ ನಾವು ಏನೈತೆ ಸರ್ 23-24 ಸ್ಕೀಮ್ಗಳು ಹಾಕೊಂಡು ಡೋರ್ ಟು ಡೋರ್ ಕಲೆಕ್ಷನ್ಗೆ ಮೇನ್ ನಮಗೆ ಬೇಕಾದಂಥದ್ದು ಬೇಸಿಕ್ ಲೆವೆಲ್ಲ ಪುಷ್ ಕಾರ್ಡ್ ಸರ್. ಪುಷ್ ಕಾರ್ಡ್ಸ್ ತರ್ಸೋ ಸರ್ ನಾವು ಈಗ ಏನು ಪುಷ್ ಕಾರ್ಡ್ದಿಂದ ನಾವು ಬೇಸಿಕ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ಇದು ಏನು ಇದ್ರಲ್ಲ ಸರ್, ಈಗ ನೀವು ಇದು ಸ್ಕೀಮ್ದೊಳಗೆ ಅಂತಿದ್ರೆ ಸರ್ ನಾವೆಲ್ಲ ಮಷಿನರೀಸ್ ಚೆಕ್ ಮಾಡಿಸ್ತೀವಿ ಸರ್. ತಕ್ಷಣವೇ ಪುರಸಭೆ ಅಧಿಕಾರಿಗಳು ಕಸ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಮುಂದಾಗಬೇಕಿದೆ. ಸಂಪೂರ್ಣ ಹಾಳಾಗಿ ಹೋಗುವ ಮುನ್ನ ಕಾರ್ಯೋನ್ಮುಖವಾಗಬೇಕಿದೆ. ತಕ್ಷಣ ಕಸ ನಿರ್ವಹಣೆ ಕಾರ್ಯ ಸದುಪಯೋಗ ಮಾಡಬೇಕಿದೆ ಅಂತ ಜಿಲ್ಲೆಯ ಜನ ಆಗ್ರಹಿಸುತ್ತಿದ್ದಾರೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಅದು ಹಲವು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವ ಜಿಲ್ಲೆ. ನಗರದ ಸ್ವಚ್ಛತೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಶೂನ್ಯ ಕಸ ನಿರ್ವಹಣಾ ಘಟಕ ನಿರ್ಮಿಸಲಾಗಿತ್ತು. ಆದರೆ ಇದೀಗ ಆ ಕಸ ಘಟಕಕ್ಕೆ ಗ್ರಹಣ ಹಿಡಿದಿದೆ. ಸೂಕ್ತ ನಿರ್ವಹಣೆಯೇ ಇಲ್ಲದೆ ತುಕ್ಕು ಹಿಡಿತಾ ಇದೆ. ಅಷ್ಟಕ್ಕೂ ಕಸ ಸಂಸ್ಕರಣಾ ಘಟಕಕ್ಕೆ ಗ್ರಹಣ ಹಿಡಿದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಂದ್ಸಲ ನೋಡಿ. ಮೂಲೆ ಗುಂಪಾದ ಕಸ ನಿರ್ವಹಣೆ ಘಟಕ. ಕಸ ಸಂಸ್ಕರಣಾ ಘಟಕಕ್ಕೆ ಹಿಡಿದಿದೆ ಗ್ರಹಣ. ಅವ್ಯವಸ್ಥೆಯ ಆಗರವಾದ ಎರೆಹುಳು ಘಟಕ, ತುಕ್ಕು ಹಿಡಿಯುತ್ತಿರುವ ದುಬಾರಿ ಪರಿಕರಗಳು, ಜನರೇಟರ್ ಬಯೋಗ್ಯಾಸ್ ಕೆಲಸಕ್ಕೆ ಬಾರದಂತಾಗಿರೋದು ಇದೆಲ್ಲ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದ ಶೂನ್ಯ ಕಸ ಸಂಸ್ಕರಣಾ ಘಟಕದಲ್ಲಿ. ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಾದಾಮಿ ನಗರವನ್ನು ಹಸನಾಗಿಡಿ ಸುಂದರವಾಗಿಡಿ ಎಂಬ ಧ್ಯೇಯದಂತೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಕಾರ್ಯಗತಗೊಳಿಸಬೇಕೆಂದು ನಾನು ಹಕ್ಕೊತ್ತಾಯ ಮಾಡುತ್ತೇನೆ. ನಗರ ಸ್ವಚ್ಛತೆಯಿಂದ ಇರಲಿ ಅಂತ ಶೂನ್ಯ ಕಸ ನಿರ್ವಹಣಾ ಘಟಕವನ್ನ ಸ್ಥಾಪಿಸಲಾಗಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ ಶೂನ್ಯ ಕಸ ನಿರ್ವಹಣಾ ಘಟಕದಲ್ಲಿ ಕಸ ನಿರ್ವಹಣೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಜನರ ತೆರಿಗೆ ಹಣ ಕಸದ ಘಟಕ ಹಾಳಾಗ್ತಿದೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿಪಡಿಸಿ ಶೂನ್ಯ ಕಸ ನಿರ್ವಹಣೆ ಕಾರ್ಯ ಆರಂಭಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಶೂನ್ಯ ತ್ಯಾಜ್ಯ ಘಟಕ ಹಾಗೂ ಅದರ ವಿಲೇವಾರಿ ಕುರಿತು ಈಗಾಗಲೇ ಕಾಮಗಾರಿ ಮುಗಿದಿದ್ದು 4 ವರ್ಷಗಳಾಗಿವೆ. ಈಗಾಗಲೇ ಆ ಘಟಕದಲ್ಲಿ ಎರೆಹುಳು ಘಟಕ ಹಾಗೂ ಬಯೋಗ್ಯಾಸ್ ಘಟಕ ಹಾಗೂ ಜನರೇಟರ್ ಎಲ್ಲವೂ ಇದ್ದು ಅದು ಇನ್ನೂ 4 ವರ್ಷಗಳಾದರೂ ಪ್ರಾರಂಭವಾಗದೇ ಇರುವುದು ವಿಷಾದನೀಯ. ಹಾಗೂ ನಗರದಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಹಾಗೂ ಯೋಜನೆ ಎಲ್ಲ ಹಳ್ಳ ಹಿಡಿದಿದೆ. ಈ ದೃಷ್ಟಿಯಲ್ಲಿ ಬಾದಾಮಿ ನಗರದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಈ ಘಟಕದಿಂದ ಹಸಿ ಕಸ ಒಣ ಕಸ ಬೇರ್ಪಡಿಸುವುದು, ಹಸಿ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಸುವುದು ಸೇರಿದಂತೆ ಎರೆಹುಳು ಗೊಬ್ಬರ ಮಾರಾಟ ಮಾಡಿ ಅದರಿಂದಲೂ ಆದಾಯ ಪಡೆಯುವ ಉದ್ದೇಶ ಪುರಸಭೆಯದಾಗಿತ್ತು. ಕೆಲ ದಿನವಷ್ಟೇ ನಡೆದ ಕಾರ್ಯಾಚರಣೆ ಅನಂತರ 4 ವರ್ಷಗಳಿಂದ ನಿಂತು ಹೋಗಿದೆ. ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿದ್ದು ಹೀಗೆ. ನಾ ಬರೋಕ್ಕಿಂತ ಮುಂಚೆ ಸರ ಟೋಟಲ್ ಇದು ಪ್ಲಾಂಟ್ ಬಂದಾಗಿತ್ತು ಸರ್. ನಾ ಬಂದಾಗ ನಮ್ಮಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ಗೆ ಸರ್ ಅಷ್ಟು ಇದ್ದಿದ್ದಿಲ್ಲ, ಪುಷ್ ಕಾರ್ಡ್ಸ್ ಇದ್ದಿದ್ದಿಲ್ಲ ಸರಿಯಾಗಿ. ಈಗ ನಾವು ಏನೈತೆ ಸರ್ 23-24 ಸ್ಕೀಮ್ಗಳು ಹಾಕೊಂಡು ಡೋರ್ ಟು ಡೋರ್ ಕಲೆಕ್ಷನ್ಗೆ ಮೇನ್ ನಮಗೆ ಬೇಕಾದಂಥದ್ದು ಬೇಸಿಕ್ ಲೆವೆಲ್ಲ ಪುಷ್ ಕಾರ್ಡ್ ಸರ್. ಪುಷ್ ಕಾರ್ಡ್ಸ್ ತರ್ಸೋ ಸರ್ ನಾವು ಈಗ ಏನು ಪುಷ್ ಕಾರ್ಡ್ದಿಂದ ನಾವು ಬೇಸಿಕ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ಇದು ಏನು ಇದ್ರಲ್ಲ ಸರ್, ಈಗ ನೀವು ಇದು ಸ್ಕೀಮ್ದೊಳಗೆ ಅಂತಿದ್ರೆ ಸರ್ ನಾವೆಲ್ಲ ಮಷಿನರೀಸ್ ಚೆಕ್ ಮಾಡಿಸ್ತೀವಿ ಸರ್. ತಕ್ಷಣವೇ ಪುರಸಭೆ ಅಧಿಕಾರಿಗಳು ಕಸ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಮುಂದಾಗಬೇಕಿದೆ. ಸಂಪೂರ್ಣ ಹಾಳಾಗಿ ಹೋಗುವ ಮುನ್ನ ಕಾರ್ಯೋನ್ಮುಖವಾಗಬೇಕಿದೆ. ತಕ್ಷಣ ಕಸ ನಿರ್ವಹಣೆ ಕಾರ್ಯ ಸದುಪಯೋಗ ಮಾಡಬೇಕಿದೆ ಅಂತ ಜಿಲ್ಲೆಯ ಜನ ಆಗ್ರಹಿಸುತ್ತಿದ್ದಾರೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.